ಏನು ಕ್ಲಿಯರ್ ಆಯ್ತಾ? ಅದರಲ್ಲೇ ಮಾಡ್ತಿದ್ದೀಯಾ? ಕೌಂಟರ್ ಇದ್ರಲ್ಲಿ? ಹಾಂ, ಕೌಂಟರ್ ಇದ್ರಲ್ಲೇ ಮಾಡ್ತಿದ್ದೀಯಾ? ಕಾಪಿ ಪೇಸ್ಟ್ ಮಾಡ್ಕೊಂಡ? ಸಾಫ್ಟ್ ಸ್ಕಿಲ್ಸ್ ಓದಿದ್ರಾ? ಅದು 100 ಮಾರ್ಕ್ಸಿಗಂತೆ. ಹಾಂ, ಮತ್ತು 50 ಅದ್ರಲ್ಲಿ 2 ಅವರ್ಸ್ ಕೊಟ್ಟವ್ರೆ, 1 ಅವರ್ ಕೊಟ್ಟವ್ರೆ ಆಲ್ ಟಿಕೆಟಲ್ಲಿ ಟೈಮಿಂಗು. ಹಾಂ, ಮತ್ತು 50 ಮಾರ್ಕ್ಸ್ ಸಿಗಲ್ಲ. ನಾನು ಹಂಗೆ 100 ಮಾರ್ಕ್ಸಿಗೆ ಕೊಟ್ಟರೆ ನಾನು ಅಷ್ಟೆಲ್ಲ ಪೇಷನ್ಸೇ ಇಲ್ಲ ಬರೆಯೋಕ್ಕೆ. 20 ಮಾರ್ಕ್ಸಿಗೆ MCQ ಕೊಡ್ತಾನೆ, 30 ಮಾರ್ಕ್ಸಿಗೆ ಇದನ್ನು ಕೊಡ್ತಾನೆ. ನೆನ್ನೆ ಹೆಂಗಾಯ್ತು ಓಪನ್ ಎಲೆಕ್ಟಿವ್? ನಮಗೂ ಹಂಗೆ ಆಯ್ತು. ನಮ್ದೇ ಥಿಯರಿ ಅಲ್ವಾ ಎಲ್ಲ. ಇದು ಈ ಥರನಾ? ಪರವಾಗಿಲ್ಲ, ಮಾಡ್ಬೋದು, ಆದರೆ ಕೋಡೆಲ್ಲ ಕಲ್ತ್ಕೋಬೇಕು ನೀಟಾಗಿ. ಇದು ಬಂದು ಅದು ಮಿನಿಮೈಸ್ ಮಾಡಿ NC ಲಾಂಚ್ ಕೊಡಬೇಕಾ? ಇದರಲ್ಲೇ ಬರುತ್ತೆ. NC ಲಾಂಚಿಂಗ್ ಮಾಡಿ ಅದರಲ್ಲೇ ಕಂಟ್ರೋಲ್ C ಕೊಟ್ಟು Genesis.gui ಅದು ಹಾಕಿದ ತಕ್ಷಣ ಈ ಥರ ಬರುತ್ತೆ. ಲೋಡಿಂಗ್ ಓಕೆ, ಅವಾಗಲಿಂದ ಕಮೆಂಟ್ ಸ್ಟಾರ್ಟ್ ಮಾಡಬೇಕಾ? ಅವಾಗಿಂದ ಕಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು ಒಂದೊಂದು ಕಮೆಂಟ್ ಹಾಕ್ತೀವಿ. ನಿಜ ಏನೋ ಮಾಡ್ತೀಕಲ್ಲ. ನಾವು ಚೇಂಜ್ ಮಾಡ್ಕೊಬೇಕಾ ಕಮೆಂಡ? ಕೌಂಟರ್ ಅಂತ ಇರೋದ್ರಲ್ಲೆಲ್ಲ JK ಅಂತ ಮಾಡ್ತೀರಾ? ಇನ್ನು ಬೇರೆ ಎಲ್ಲ ಸೇಮೇ ಇರುತ್ತೆ. ಕೌಂಟರ್ ಅಂತ ಇರೋದ್ರಲ್ಲಿ ಮಾತ್ರ ಇದು ಹೆಸರು ಅಂತ ಚೇಂಜ್ ಆಗುತ್ತೆ ಅಷ್ಟೇ. ಇದೇನೋ ಸಿಂಥಸಿಸ್ ರಿಪೋರ್ಟ್ ಅವರಿಗೆ, ಅದೇ ನೀನು ಹೇಳ್ದಲ್ಲ ಅದೇ ಲಾಸ್ಟು ಬಿಫೋರ್ ಸಿಂಥಸಿಸ್, ಆಫ್ಟರ್ ಸಿಂಥಸಿಸ್, ನೆಟ್ ಲಿಸ್ಟು, ಮತ್ತು ಆಫ್ಟರ್ ಸಿಂಥಸಿಸ್ SCC ಅಷ್ಟನ್ನು ತೋರಿಸ್ಬೇಕಾ? ಎಲ್ಲ ಲೈನು ಇದು ಮಾಡಬೇಕಾ?
ಅಲ್ಲೆಲ್ಲ ಕೋಡ್ ಹಾಕ್ತಾರೆ. ಎಲ್ಲಾದ್ರೂ ಹಾಕಾದ್ಮೇಲೆ ಸಿಂಥೆಸಿಸ್ ಆಪ್ಟಾದ್ಮೇಲೆ ಜೆನಿಸಿಸಲ್ಲಿ ಇದನ್ನು ಹಾಕ್ಬೇಕು. ಅಥವಾ ಸ್ಕಿಮ್ಯಾಟಿಕ್ ರೈಟ್ ಕ್ಲಿಕ್ ಕೊಟ್ಟು ಸ್ಕಿಮ್ಯಾಟಿಕ್ ವ್ಯೂ ಮಾಡಲ್ ಇನ್ ಮೇನ್ ಇಷ್ಟೇ ಅಲ್ಲ ಇದು. ಇಷ್ಟೇ ಇದು, ಬಟ್ ತೋರಿಸಬೇಕಾದ್ರೆ ಇದೆಲ್ಲ ಆಗ್ತದೆ. ನೆಕ್ಸ್ಟ್ ಇರೋ ಕಮೆಂಟ್ಸ್ ನೆಕ್ಸ್ಟ್ ಇರೋ ಕಮೆಂಟ್ ನಾವು ಕೌಂಟರು ಟೆಸ್ಟ್ ಬೆಂಚ್ ಕೋಡ್ ಎರಡೂ ನೋಡ್ಕೊಂಡ್ಬರ್ತೀವಿ. ಟೆಸ್ಟ್ ಬೆಂಚ್ ಇದು STC ನೋಡಿ ಎಲ್ಲ ಸೇಮಾ? ಎಲ್ಲ ಸೇಮ್. ಇದೊಂದು ಚೇಂಜ್ ಆಗುತ್ತೆ. ಜೆ ಕೆ ಕೌಂಟರ್ ಅನ್ನೋದು ಕೌಂಟರ್ ಆಗುತ್ತೆ. ಇಲ್ಲೆಲ್ಲ ಮೆಥಡ್ ಪ್ರೊಸೀಜರ್ ಸೇಮ್. ಪ್ರೊಸೆಸಿಂಗ್ ಈ ಥರ ಬರುತ್ತೆ. ಇದು ಆಫ್ಟರ್ ಎಕ್ಸಿಕ್ಯೂಷನ್ ನೆಟ್ ಲಿಸ್ಟು ಇದು ನೆಟ್ ಲಿಸ್ಟ್ ಇದು, ಮತ್ತು ಆಫ್ಟರ್ ಎಕ್ಸಿಕ್ಯೂಷನ್ದು SDC ಇದು, ಮತ್ತು ಬಿಫೋರ್ ಸಿಂಥಸಿಸ್ ಪವರು, ಆಫ್ಟರ್ ಸಿಂಥಸಿಸ್ ಪವರ್, ಬಿಫೋರ್ ಸಿಂಥಸಿಸ್ ಟೈಮಿಂಗ್ ಪವರ್, ಇದು ಟೈಮಿಂಗ್ ಆಫ್ಟರ್ ಸಿಂಥಸಿಸ್. ಮತ್ತು ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ ಇದೆಲ್ಲ. ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಹೋಗಿಲ್ಲ.